ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫ್ರೆಂಡ್ ನಿತಿನ್ ಬರ್ಡೇ. ಸೊ ಕೇಕ್ ತೊಗೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೆಯಿಂದ ಅವ್ರ ಮನೆಗೂ ಜಸ್ಟ್ 5 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ. ಸೊ ಇನ್ನೇನು ಅವ್ರ ಮನೆಗೆ ರೀಚ್ ಆಗ್ತೀವಿ ಇವಾಗ. ಸೊ ಇವಾಗ ರೀಚ್ ಆದ್ವಿ ನಿತ್ಯ ಅವ್ರ ಮನೆ ಹತ್ರ. ಸೊ ಮೇಡಮ್ ಅವರು ಫೋನಲ್ಲಿ ಯಾರ ಜೊತೆನೂ ಮಾತಾಡ್ಕೊಂಡು ಬ್ಯುಸಿಯಾಗಿದ್ದಾರೆ. ತುಂಬ ಟೈಮ್ ಆಗಿತ್ತು ಮೀಟಾಗಿ. ಅವಳು ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ, ನಾನು ನನ್ನ ಕೆಲಸದಲ್ಲಿ. ಸೊ ನನ್ನ ಇನ್ನೊಬ್ಳು ಫ್ರೆಂಡ್ ರೋಶ್ನಿ ಬಂದಿದ್ದಾಳೆ, ಅವ್ರ ಮಗಳನ್ನ ಕರ್ಕೊಂಡು. ಕಿಯಾರಾ ಬೇಬಿ ಫುಲ್ ಎಕ್ಸೈಟೆಡ್ ಆಗಿದೆ ಇವ್ರನ್ನ ಮೀಟ್ ಮಾಡೋಕ್ಕೆ ನಾನಂತೂ. ಸೊ ನಿತಿನ್ ಆಫೀಸ್ ಫ್ರೆಂಡ್ ಜಿಷ್ಣುನ್ ತೋರಿಸ್ತೀನಿ ರೀ. ಹಾಯ್, ಹೌ ಆರ್ ಯು? ಐ ಆಮ್ ಆಲ್ಸೋ ಗುಡ್. ಸೊ ಈಗ ಟೈಮ್ 8:30 ಆಗ್ತಾ ಇದೆ. ನಾನು ಬರೋದೊಂದು ಸ್ವಲ್ಪ ಲೇಟ್ ಆಗೋಯ್ತು. ಕಿಯಾರಾನು ಮಲ್ಕೊಂಡ್ಬಿಟ್ಟಿದ್ದಾಳೆ, ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಮಲ್ಕೊಂಡು. ಸೊ ಇವಾಗ ನಿತ್ಯನ್ ಕೇಕ್ ಕಟ್ ಮಾಡಿಸೋಣ. ಸೊ ಇವಾಗ ಮನೆಗೆ ಹೋಗೋ ಟೈಮ್. ಕಿಯಾರನು ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ. ಸೊ ಇವಾಗ ನಾವು ಫಸ್ಟು ಹೋಗಿ ರೋಶ್ನಿನ ಡ್ರಾಪ್ ಮಾಡಿ, ಆಮೇಲೆ ನಿತ್ಯ ನನ್ನನ್ನು ಮನೆಗೆ ಡ್ರಾಪ್ ಮಾಡ್ತಾಳೆ. ನನ್ನನ್ನು ಡ್ರಾಪ್ ಮಾಡಿದ್ಮೇಲೆ ಐ ಥಿಂಕ್ ಜಿಷ್ಣುನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಬೇಕು. ಸೊ ಇವಾಗ ಹೋಗೋಣ. ಸೊ ಇವಾಗ ನಿತ್ಯ ಕಾರ್ ಎತ್ತುತ್ತಾ ಇದ್ದಾಳೆ. ನಾನೇ ಪಾಪುನ ಎತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪಾಪ ರೋಶ್ನಿ ಎಷ್ಟೊತ್ತು ಅಂತ ಎತ್ಕೋತಾಳೆ. ರೋಶ್ನಿನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಫಸ್ಟು ನಾನು ಎಲ್ಲಾದರೂ ಬಿಸಿ ಬಿಸಿ ಇಡ್ಲಿ ತಿಂದರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಫುಲ್ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ನನಗೆ. ಸೊ ರೀಚ್ ಆದ್ವಿ ಇವಾಗ ರೋಶ್ನಿ ಮನೆ ಹತ್ರ. ಅವ್ರ ತಂಗಿನ ಫೋನ್ ಮಾಡಿ ಕರೆದ್ಲು, ಬಂದು ಕೆಳಗಡೆ ಪಾಪುನ ಕರ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು. ಸೊ ನೋಡಿ ಇವಾಗ ಕಂಡುಬಿಟ್ಟಿದ್ದಾಳೆ, ಎದ್ದಿದ್ದಾಳೆ, ಬಾಯ್ ಅಂತ ಅವಳೆ ನಿದ್ದೆ ಎಲ್ಲ ಹಿಂಗೆ ಕೈ ಅಂದ್ಕೊಂಡು. ಈಗ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಜಿಷ್ಣುನ ಡ್ರಾಪ್ ಮಾಡಬೇಕು ನಿತ್ಯ. ಸೊ ನನಗೂ ಬರಬೇಕಾದ್ರೆ ಇವಾಗ ಬಿಸಿ ಬಿಸಿ ಇಡ್ಲಿ ಸಿಕ್ತು, ತಿಂದೆ, ಚೆನ್ನಾಗಿತ್ತು, ಹೊಟ್ಟೆ ತುಂಬ ತಿಂದೆ. ವೀಡಿಯೋ ಮಾತ್ರ ಮಾಡೋದು ಮರ್ತೋಗ್ಬಿಟ್ಟೆ. ಆಮೇಲೆ ಸೊ ಇವತ್ತಿನ ಮಿನಿ ವ್ಲಾಗು ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾ ಬಾಯ್.